ವೀಕ್ಷಕರೇ, ನೀವು ಅನುಭವಿಸ್ತಾ ಇರೋದೇನು? ಮಳೆಯಿಂದಾಗಿ ಯಾವ ರೀತಿಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಮನೆಯಲ್ಲಿ ಇರಕ್ಕಾಗ್ತಾ ಇಲ್ಲ, ಎದೆ ಎತ್ತರಕ್ಕೆ ನೀರು ತುಂಬಿಕೊಂಡಿದೆ. ಮನೆಯಲ್ಲಿರುವಂತಹ ಸಾಮಾನುಗಳೆಲ್ಲ ನೀರಲ್ಲಿ ತೇಲ್ತಾ ಇವೆ. ತಂದಿರೋ ರೇಷನ್ ಎಲ್ಲ ನೀರ್ಪಾಲಾಗೋಗಿದೆ. ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ. ಏನ್ ಮಾಡೋದು? ಯಾರ ಮನೆಗೆ ಹೋಗೋದು? ಕಲಬುರಗಿಯಿಂದ, ಬೀದರ್ನಿಂದ, ಬೇರೆ ಬೇರೆ ಉತ್ತರ ಕರ್ನಾಟಕದ ಭಾಗದಿಂದ ಕಟ್ಟಡ ಕಾರ್ಮಿಕರಾಗಿ ಬಂದಿದ್ದೇವೆ. ನಮ್ಗಿರೋಕ್ಕೊಂದು ಜಾಗ ಇಲ್ಲ. ನಾವೇನ್ ಮಾಡೋದು? ಬೆಂಗಳೂರಲ್ಲಿ ಮಳೆ ಬಂದ್ರೆ ಬದುಕು ದುಸ್ತರ ಆಗುತ್ತೆ. ಪ್ರತಿ ಬಾರಿಯೂ ಹೀಗೆ ಆಗುತ್ತೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಜನ ಬೇರೆ ಕಡೆ ಓಡೋಗ್ಬೇಕಾ? ಹಾಗಾದ್ರೆ ಬೆಂಗಳೂರಿನ ಒಂದು ಏನು ಹೆಸರು ಅಥವಾ ಬೆಂಗಳೂರನ್ನ ಏನು ನಾವು ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದೀವಿ, ಇವತ್ತು ವಾಟರ್ ಬೆಂಗಳೂರಿಂದಾಗಿ ಯಾವ ರೀತಿ ಹೆಸರು ಕೆಡ್ತಾ ಇದೆ. ಜನರ ಜೊತೆ ಇರಬೇಕಾದಂತಹ ರಾಜಕಾರಣಿಗಳು, ಜನರ ಜೊತೆ ಇರಬೇಕಾದಂತಹ ನಾಯಕರುಗಳು ಜನರ ಜೊತೆ ಇದ್ದಾರಾ? ಜನರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು, ಜನರಿಗೆ ಬೇಕಾಗಿರುವಂತಹ ಪರಿಹಾರಗಳನ್ನು, ಜನರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾರಾ? ವೀಕ್ಷಕರೇ, ನಿಮ್ಮ ಕ್ಷೇತ್ರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಈ ಬಗ್ಗೆ ನೀವು ಈ ಕೂಡಲೇ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದನ್ನು ನೋಡಿ ಆದರೂ ನಮ್ಮ ಸರ್ಕಾರಗಳು ಎಚ್ಚೆತ್ತುಕೊಳ್ಳುತ್ತಾವ? ಕಾದು ನೋಡೋಣ. ಹಾಗೆ ನೋಡಿದರೆ ಯಾವುದೇ ಪಕ್ಷ ಬಂದಂತಹ ಸಂದರ್ಭದಲ್ಲಿ BBMPಯಲ್ಲಿ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ. ರಾಜಕಾಲುವೆ ಒತ್ತುವರಿ ಮಾಡೋಕ್ಕೆ ಇವ್ರಿಗೆ ದಮ್ಮಿಲ್ಲ. ನಾವು ಹಂಗೆ ಮಾಡಿಬಿಡ್ತೀವಿ, ನಾವು ಇಷ್ಟು ಕೋಟಿ ಕೊಟ್ಬಿಡ್ತೀವಿ, ಅಷ್ಟು ಕೋಟಿ ಕೊಟ್ಬಿಡ್ತೀವಿ ಅಂತ ಬರೀ ಮಾತುಗಳಲ್ಲಿ ಹೇಳ್ತಾರೆ ಹೊರತು ಎಲ್ಲಿಯವರೆಗೆ ಬೆಂಗಳೂರು ನೋಡಿ ಮಳೆ ಒಂದೇ ಒಂದು ಇನ್ನೂ ಕೂಡ ಮಳೆ ಆರಂಭ ಆಗೋದಕ್ಕೆ 10 ದಿನ ಬಾಕಿ ಇದೆ. ಈಗ 1-2 ದಿನ ಮಳೆ ಸುರಿದಿದ್ದಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ ಬೆಂಗಳೂರಲ್ಲಿದೆ. ಮಳೆಗಾಲ ಆರಂಭ ಆದರೆ ಇನ್ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ? ಮಳೆಗಾಲ ಆರಂಭ ಆಗ್ತಾ ಇದೆ. ಈಗ ಅದೇನೋ ಅಂತಾರಲ್ಲ, ಏನೋ ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದ್ರಂತೆ ಅನ್ನೋ ಹಾಗೆ ಈಗ ದೊಡ್ಡ ದೊಡ್ಡ ಪೈಪ್ಗಳನ್ನು ರೋಡ್ಗಳ ಮೇಲೆ ಇಟ್ಟು ಈಗ ಭೂಮಿ ಅಗಿತಾ ಇದ್ದಾರೆ. ಆ ಹೊಂಡಗಳಲ್ಲಿ ನೀರು ತುಂಬಿ ರಸ್ತೆ ಯಾವುದು, ಹೊಂಡ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ಅಲ್ಲಲ್ಲಿ ರಸ್ತೆಗಳಲ್ಲಿ ಹೊಂಡಗಳನ್ನು ತೆಗೆದಿದ್ದಾರೆ, ಡ್ರೈನೇಜ್ ಪೈಪ್ಗಳನ್ನು ಹಾಕೋದಕ್ಕೆ. ಆದರೆ ಸರಿಯಾದ ಸಮಯನ ಇದು? ಬಿರುಬಿಸಿಲು ಎಷ್ಟಿತ್ತು? ಬೇಸಿಗೆಗಾಲದಲ್ಲಿ ಮಾಡಬೇಕಾದಂತಹ ಕಾಮಗಾರಿಗಳನ್ನು ಮಳೆಗಾಲ ಆರಂಭದ ಹೊತ್ತಿನಲ್ಲಿ ಇಟ್ಕೊಂಡು ಈಗ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ, ಈ ಹೊರಗಡೆ ಹೋದರೆ ಎಲ್ಲಿ ಯಾವ ಗುಂಡಿಗೆ ಬಿದ್ದು ಸತ್ತೋಗ್ಬಿಡ್ತೀವಿ ಅಂತ ಜನ ಒದ್ದಾಡ್ತಾ ಇದ್ದಾರೆ. ಮ್ಯಾನ್ ಹೋಲ್ಗಳು ಬಾಯಿ ತೆರೆದು ನಿಂತಿವೆ. ಅಕ್ಕಪಕ್ಕದ ರಾಜ್ಯದವರು ಉಗಿತಾ ಇದ್ದಾರೆ, ಒಂದು ಡ್ರೈನೇಜ್ ಸಿಸ್ಟಮ್ ಇಲ್ವಾ ಬೆಂಗಳೂರಲ್ಲಿ ಅಂತ. ಯಾವ ಲೆವೆಲ್ಗೆ ಅಂದರೆ ನಿಜಕ್ಕೂ ಕೂಡ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಯಾರಿಗೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ. ಈ ಮಧ್ಯೆ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಬನ್ನಿ ನೋಡೋಣ. HD ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಜನ ಸತ್ತು ಬದುಕುತ್ತಿದ್ದರೆ ನಾಯಕರಿಗೆ ಸಾಧನಾ ಸಮಾವೇಶದ ಚಿಂತೆ. ವಾರದಿಂದ ಬಣ್ಣ ಬಣ್ಣದ ಸರಣಿ ಗ್ಯಾರಂಟಿ ಜಾಹೀರಾತು ಬೇರೆ. DCM DK ಶಿವಕುಮಾರ್ ಬಗ್ಗೆನೂ ಮಾತಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬಗ್ಗೆನೂ ಮಾತಾಡಿದ್ದಾರೆ. ನನ್ನ ಆಡಳಿತ ಅತ್ಯಲ್ಪ, ಹಿಂದೆ BJP ಜೊತೆ 20 ತಿಂಗಳು, ಇನ್ನೊಮ್ಮೆ ನಿಮ್ಮ ಜೊತೆ 14 ತಿಂಗಳು. ನನ್ನ ಕೆಲಸಗಳಿಗೆ ದಾಖಲೆಗಳಿವೆ, ಓದಿಕೊಳ್ಳಿ. ಕೊಟ್ಟ ಕುದುರೆ ಏರದವನು ಶೂರನೂ ಅಲ್ಲ, ವೀರನೂ ಅಲ್ಲ. ಜನ ನಿಮಗೆ ಕುದುರೆ ಕೊಟ್ಟಿದ್ದಾರೆ, ಕುದುರೆ ಶೋಕಿಗಲ್ಲ, ಪೆನ್ನು ಅಲಂಕಾರಕ್ಕಲ್ಲ. ಇನ್ನಾದರೂ ಮಾತು ನಿಲ್ಲಿಸಿ ಕೆಲಸ ಮಾಡಿ, ಇಲ್ಲವಾದರೆ ನಿಮ್ಮ ಬ್ರ್ಯಾಂಡ್ಗೆ ಜನ ಅದೇನು ನೀರು ಬಿಟ್ಟಾರೋ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ.